ಇನ್ನು ಮನುಷ್ಯರೋ ರಾಕ್ಷಸರೋ? ಯಾಕೆ ಹೀಗೆ ಕೇಳ್ತಾ ಇದೀವಿ ಅಂತೀರಾ? ಬಾಲ್ ಬ್ಯಾಟ್ಗೆ ಟಚ್ ಆದ್ರೆ ಸಾಕು, 4 ಹೋಗುತ್ತೆ, ಬಾನಲ್ಲಿ ಹಾರಿ 6 ಹೋಗುತ್ತೆ. ಬ್ಯಾಟ್ಸ್ಮನ್ಗಳ ಅಬ್ಬರಕ್ಕೆ ಬೌಲರ್ಗಳು ಬೆಂಡ್ ಆದ್ರೆ ಫೀಲ್ಡರ್ಸ್ಗಳು ಸುಸ್ತಾಗೋದ್ರು. 2025ರ IPLನ 2ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗಿದ್ವು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಅಬ್ಬರಿಸಿ ಬೊಬ್ಬೆರೆದು ಬಿಡ್ತು. IPL ಇತಿಹಾಸದಲ್ಲಿ ಮತ್ತೊಮ್ಮೆ ಅತ್ಯಧಿಕ ಸ್ಕೋರ್ ಅನ್ನ ಕಲೆ ಹಾಕಿತ್ತು. ಸನ್ರೈಸರ್ಸ್ ಪರ ಓಪನರ್ಸ್ ಆಗಿ ಕ್ರೀಸ್ಗೆ ಬಂದಿದ್ದು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ. ತಂಡಕ್ಕೆ ಈ ಜೋಡಿ ಭರ್ಜರಿಯಾಗಿ ಓಪನಿಂಗ್ ಅನ್ನ ತಂದುಕೊಟ್ಟಿತ್ತು. ಅಭಿಷೇಕ್ ಶರ್ಮಾ 11 ಎಸೆತಗಳಲ್ಲಿ 24 ರನ್ ಅನ್ನ ಚೆಚ್ಚಿ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದ್ರು. ಅದಾಗಲೇ ಕ್ರೀಸ್ಗೆ ಕಚ್ಚಿಕೊಂಡಿದ್ದ ಟ್ರಾವಿಸ್ ಹೆಡ್ಗೆ ಜೊತೆಯಾಗಿದ್ದು ಇಶಾನ್ ಕಿಶನ್. ಟ್ರಾವಿಸ್ ಹೆಡ್ ಮತ್ತು ಇಶಾನ್ ಕಿಶನ್ ಇಬ್ಬರು ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಗಳನ್ನ ಅಟ್ಟಾಡಿಸಿದ್ರು. ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಇವರ ಮೈ ಮೇಲೆ ಅದೇನು ಬಂದಿತ್ತು ಗೊತ್ತಿಲ್ಲ, ಬರೀ 4, 6, 6, 4 ಅನ್ನ ಚೆಚ್ಚಿ ಕೆಡವಿದ್ರು. ಅದ್ಯಾವ ಮಟ್ಟಿಗೆ ಅಂದ್ರೆ ಪವರ್ ಪ್ಲೇ ಮುಗಿಯೋದ್ರೊಳಗೆ ರನ್ 90ರ ಗಡಿ ದಾಟಿತ್ತು. ಟ್ರಾವಿಸ್ ಹೆಡ್ ಮತ್ತು ಇಶಾನ್ ಕಿಶನ್ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋಕೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ಪರದಾಡ್ತಿತ್ತು. 31 ಎಸೆತದಲ್ಲಿ 9 4, 3 6 ಸಮೇತ 67 ರನ್ ಅನ್ನ ಬಾರಿಸಿ ಅದಾದ ಮೇಲೆ ಟ್ರಾವಿಸ್ ತಮ್ಮ ವಿಕೆಟ್ ಅನ್ನ ಒಪ್ಪಿಸ್ಬಿಟ್ರು. ಇಶಾನ್ ಕಿಶನ್ ಅಂತೂ ಬೆಂಕಿ ಆಟವಾಡಿದ್ರು. ಜಸ್ಟ್ 47 ಬಾಲ್ ಅಲ್ಲಿ 11 4, 6 6 ಸಮೇತ ಸೆಂಚುರಿಯನ್ನ ಬಾರಿಸಿದ್ರು. ಇಶಾನ್ ಕಿಶನ್ ಆಟಕ್ಕೆ ರಾಜಸ್ಥಾನ್ ತಂಡ ಮಾತ್ರವಲ್ಲ, ಅಭಿಮಾನಿಗಳು ಕೂಡ ಅಕ್ಷರಶಃ ಬೆಚ್ಚಿ ಬಿದ್ರು. 106 ರನ್ ಅನ್ನ ಹೊಡೆದು ಇಶಾನ್ ಕಿಶನ್ ಅಜೇಯರಾಗಿ ಉಳಿದುಕೊಂಡ್ರೆ, ನಿತೀಶ್ ಕುಮಾರ್ ರೆಡ್ಡಿ 15 ಬಾಲ್ಗೆ 30 ರನ್, ಇನ್ನು ಕ್ಲಾಸನ್ 14 ಬಾಲ್ಗೆ 34 ರನ್ ಅನ್ನ ಬಾರಿಸಿದ್ರು. ಈ ಬ್ಯಾಟ್ಸ್ಮನ್ಗಳ ಸ್ಫೋಟಕ ಆಟದಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ IPL ಇತಿಹಾಸದಲ್ಲಿ ಮತ್ತೆ ಅತ್ಯಧಿಕ ಸ್ಕೋರ್ ಅನ್ನ ಕಲೆ ಹಾಕಿತ್ತು. ಕಳೆದ ಸೀಸನ್ ನಲ್ಲಿ ಇದೇ ತಂಡ RCB ವಿರುದ್ಧ 287 ರನ್ ಅನ್ನ ಹೊಡೆದಿತ್ತು. ಇದು IPL ನ ಅತ್ಯಧಿಕ ಸ್ಕೋರ್ ಆಗಿತ್ತು. ಇದೀಗ ಮತ್ತೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 286 ರನ್ ಅನ್ನ ಬಾರಿಸಿ 2ನೆಯ ಅತ್ಯಧಿಕ ಸ್ಕೋರ್ ಟಾರ್ಗೆಟ್ ಅನ್ನ ನೀಡಿ ದಾಖಲೆಯನ್ನ ತನ್ನದಾಗಿಸಿಕೊಂಡಿದೆ. ಸನ್ರೈಸರ್ಸ್ ಕೊಟ್ಟ ಟಾರ್ಗೆಟ್ ಅನ್ನ ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆರಂಭದಲ್ಲೇ ಆಘಾತ ಎದುರಾಯಿತು. ಯಶಸ್ವಿ ಜೈಸ್ವಾಲ್ ಕೇವಲ 1 ರನ್ಗೆ ಕ್ಯಾಚ್ ನೀಡಿದ್ರು. ತಂಡದ ನಾಯಕ ಸಂಜು ಸ್ಯಾಮನ್ಸ್ 37 ಎಸೆತದಲ್ಲಿ ಬರೋಬ್ಬರಿ 66 ರನ್ ಅನ್ನ ಚೆಚ್ಚಿದ್ರು. ಇನ್ನು ಕ್ರೀಸ್ಗೆ ಬಂದ ರಿಯಾನ್ ಪರಾಗ್, ನಿತೀಶ್ ರಾಣಾ ಕ್ರೀಸ್ನಲ್ಲಿ ಹೆಚ್ಚು ಹೊತ್ತು ನಿಲ್ಲಿಲ್ಲ. ಸನ್ರೈಸರ್ಸ್ ಬಾಲ್ಗಳನ್ನ ಸ್ವಲ್ಪ ಕಾಡಿದ್ದು ಅಂದ್ರೆ ಜುರೆಲ್ ಮಾತ್ರ. 35 ಎಸೆತದಲ್ಲಿ 6 6, 5 4 ಸಮೇತ 70 ರನ್ ಅನ್ನ ಹೊಡೆದ್ರು. ಹೆಟ್ಮೇರ್ 23 ಬಾಲ್ಗೆ 42, ಇನ್ನು ದುಬೈ 11 ಬಾಲ್ಗೆ 34 ರನ್ ಅನ್ನ ಹೊಡೆದ್ರು ಗೆಲ್ಲೋಕೆ ಸಾಧ್ಯವಾಗಿಲ್ಲ. 20 ಓವರ್ಗೆ 6 ವಿಕೆಟ್ ಅನ್ನ ಕಳೆದುಕೊಂಡು 44 ರನ್ ನಿಂದ ಸೋಲು ಕಂಡಿತ್ತು. ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಗೆದ್ರು 2 ತಂಡಗಳಿಂದ ರನ್ ಹೊಳೆಯೇ ಹರಿಯಿತು. 2 ತಂಡದಲ್ಲೂ ಬ್ಯಾಟ್ಸ್ಮನ್ಗಳು ರನ್ ರಾಕ್ಷಸರಾಗಿ ಅವತಾರ ತಾಳಿದ್ರು. ಅದಕ್ಕೆ ಸಾಕ್ಷಿಯೇ ತಂಡಗಳ ಸ್ಕೋರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.